ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಏನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, ಈಗಾಗಲೇ ನವೆಂಬರ್ ಡಿಸೆಂಬರ್ ಸೆಮಿಸ್ಟರ್ ಎಕ್ಸಾಮ್ ರಿಸಲ್ಟ್ ಬಂದಿದೆ. C3, C9, C15 ಮತ್ತು C20. ಇದರಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಇದ್ದರೆ, ಈಗ ರಿವ್ಯಾಲ್ಯೂಯೇಷನ್ ಹಾಕುವ ಸ್ಟೂಡೆಂಟ್ಸ್ ಇದ್ದರೆ ಮತ್ತು ಫೋಟೋ ಕಾಪಿ ಅಂದರೆ ಜೆರಾಕ್ಸ್ ಕಾಪಿ ತರಿಸುವ ಸ್ಟೂಡೆಂಟ್ಸ್ ಇದ್ದರೆ ಅವರಿಗೆಲ್ಲ ಈಗ ಅಪ್ಲಿಕೇಶನ್ ಡೇಟನ್ನು ಕರೆದಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಯಾವ ಥರ ಅಪ್ಲಿಕೇಶನನ್ನು ಅಪ್ಲೈ ಮಾಡಬೇಕು, ಫೀಸ್ ಯಾವ ಥರ ತುಂಬಬೇಕು, ಎಷ್ಟು ಫೀಸ್ ತುಂಬಬೇಕು, ಸ್ಟಾರ್ಟ್ ಡೇಟ್ ಯಾವುದು, ಎಂಡ್ ಡೇಟ್ ಯಾವುದು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಈಗ ನಾವು ನೋಡಬಹುದು ಇದರಲ್ಲಿ ಈ ಸರ್ಕ್ಯುಲರ್ ಪ್ರಕಾರ C3, C9, C15 ಮತ್ತು C20 ಸ್ಟೂಡೆಂಟ್ಸ್ಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಎದಕ್ಕೆ ಅಪ್ಲಿಕೇಶನ್ ಕರೆದಿದ್ದಾರೆ ಅಂದರೆ, ದಿಸ್ ಈಸ್ ಆಲ್ ರಿಲೇಟೆಡ್ ಟು ರಿವ್ಯಾಲ್ಯೂಯೇಷನ್ ಆ್ಯಂಡ್ ಸ್ಕ್ಯಾನ್ಡ್ ಕಾಪಿ, ಫೋಟೋ ಪ್ರತಿ ಅಥವಾ ರಿವ್ಯಾಲ್ಯೂಯೇಷನ್. ಈಗ ಇದರಲ್ಲಿ ನಾವು ನೋಡಬಹುದು ರೂಲ್ಸ್ಗಳೆಲ್ಲ ಏನೆಲ್ಲ ನಾವು ಫಾಲೋ ಮಾಡಬೇಕಂದ್ರೆ, ಯಾರೆಲ್ಲ ಸ್ಟೂಡೆಂಟ್ಸು ಸ್ಕ್ಯಾನ್ ಕಾಪಿ ತರಿಸ್ಬೇಕಂತ ಇಷ್ಟಪಡ್ತಾ ಇದ್ದೀರಿ, ನೀವು ಸ್ಕ್ಯಾನ್ಡ್ ಕಾಪಿ ಅಂದರೆ ಫೋಟೋ ಕಾಪಿ, ಸ್ಕ್ಯಾನ್ಡ್ ಕಾಪಿ ತರಿಸು ಇಷ್ಟಪಡ್ತಾ ಇದ್ದರೆ ನೀವು K2 ಮುಖಾಂತರ ಚಲನನ ತುಂಬಬೇಕು. ಈ ಹೆಡ್ಡಿಗೆ ಇಲ್ಲಿ ಕಾಣಿಸ್ತಾ ಇರುವ ನಂಬರ್ ಹೆಡ್ಡಿಗೆ K2 ಮುಖಾಂತರ ಚಲನ ತುಂಬಬೇಕು. ತುಂಬಿದ ನಂತರ ನೀವೇನಿದೆಲ್ಲ ಇದನ್ನು ನಿಮ್ಮ ಪ್ರಿನ್ಸಿಪಲ್ BT ಲಿಂಕ್ಸಲ್ಲಿ ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಿಸ್ಬೇಕು. ಅಪ್ಡೇಟ್ ಮಾಡಿಸಿದ ನಂತರ ಪ್ರಿನ್ಸಿಪಲ್ಗಳು ಸೈನ್ ಎಲ್ಲ ತೊಗೊಂಡ್ಬಿಟ್ಟು ನೀವು ಇದನ್ನು ಅಪ್ಲಿಕೇಶನನ್ನು ಅಂಚೆ ಅಂದರೆ ಕಾಲೇಜ್ ಮುಖಾಂತರ ಅಥವಾ ನೀವು ಖುದ್ದಾಗಿ ಕಾರ್ಯದರ್ಶಿ ತಾಂತ್ರಿಕ ಪರೀಕ್ಷಾ ಮಂಡಳಿ, ಅರಮನೆ ರಸ್ತೆ, ಬೆಂಗಳೂರು ಇದಕ್ಕೆ ನೀವು ಕಳಿಸ್ಬೇಕಾಗತ್ತೆ. ದಿಸ್ ಈಸ್ ನಂಬರ್ 1. ಈಗ ಫೋಟೋ ಕಾಪಿ ತರಿಸ್ಬೇಕಂದ್ರೆ ಫಸ್ಟ್ ಡೇಟ್ ಎಲ್ಲಿಂದ ಸ್ಟಾರ್ಟ್ ಅಂದರೆ 16/2/2026ರಿಂದ 21/2/2026ವರೆಗೆ. ಇದರದ್ದು ಫೀಸ್ ಎಷ್ಟಿದೆ ಅಂದರೆ ₹250 ಫೀಸ್ ಫಾರ್ ಫೋಟೋ ಕಾಪಿ. ಇದನ್ನು ನೀವು ಫೋಟೋ ಕಾಪಿ ಏನು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತೀವಿ K2 ಚಲನ್ ಜೊತೆಗೆ, ಆ ಫೋಟೋ ಕಾಪಿ ಏನಿದೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಇಮೇಲ್ ID ಗೆ ಏನಿದೆಯಲ್ಲ ಅದನ್ನು ಅವರು ಕಳಿಸ್ತಾರೆ. ಅಲ್ಲಿ ನಿಮ್ಗೆ ಯಾವುದೇ ಪರ್ಸ್ನಲ್ ಅಡ್ರೆಸ್ಸಿಗೆ ಯಾವುದು ಕಳಿಸೋದಿಲ್ಲ, ಕಾಲೇಜಿಗೆ ಕಳಿಸ್ತಾರೆ. ನೀವು ಕಾಲೇಜ್ಲಿಂದ ಅದನ್ನು ಕಲೆಕ್ಟ್ ಮಾಡಬಹುದು. ಈಗ ರಿವ್ಯಾಲ್ಯೂಯೇಷನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 16/2/2026ರಿಂದ 21/2/2026ವರೆಗೆ, 16/2/2026 to 21/2/2026. ರಿವ್ಯಾಲ್ಯೂಯೇಷನ್ ಫೀಸ್ ಬಂದುಬಿಟ್ಟು ₹550. ಮತ್ತು ಈಚ್ ಸಬ್ಜೆಕ್ಟಿಗೆ ಸಪ್ರೇಟ್ ಫೀಸನ್ನು ತುಂಬಬೇಕಾಗುತ್ತೆ. ಅಂದ್ರೆ ನೀವು 2 ಸಬ್ಜೆಕ್ಟನ್ನು ತುಂಬ್ತಾ ಇದ್ದರೆ 2 ಸಬ್ಜೆಕ್ಟ್ ನೀವು ಫೀಸ್ ಸಪ್ರೇಟಾಗಿ ತುಂಬಬೇಕು. ಅದಾದ ನಂತರ ಕಾಲೇಜಲ್ಲಿ ರಿವ್ಯಾಲ್ಯೂಯೇಷನ್ ಡಿಟೇಲ್ಸನ್ನು BT ಲಿಂಕ್ಸ್ ಮುಖಾಂತರ ಕಾಲೇಜ್ನವರು ಅಪ್ಡೇಟ್ ಮಾಡ್ತಾರೆ. ಮತ್ತು ಇದಕ್ಕೆಲ್ಲ ಫಾರ್ಮ್ಸ್ ಎಲ್ಲ ಎಲ್ಲಿಂದ ತೊಗೋಬೇಕಂದ್ರೆ, ಕಾಲೇಜಲ್ಲಿ ಇದರದ್ದು ಫಾರ್ಮ್ಸ್ 2 ಅವೈಲೇಬಲ್ ಇರ್ತವೆ. ಅಷ್ಟೇ ಅಲ್ಲ, ನಾನು ಈ ಫಾರ್ಮ್ಸ್ದು ಫಾರ್ಮ್ಯಾಟ್ ಯಾವ ಥರ ಇದೆ ಅದು ಕೂಡ ನಾನು ಇದರಲ್ಲಿ ಮಾಹಿತಿ ಕೊಡ್ತೀನಿ. ಈಗ ಒಂದು ವೇಳೆ ಅನುತ್ತೀರ್ಣ ವಿದ್ಯಾರ್ಥಿಗಳು ಮರುಮೌಲ್ಯಮಾಪನ ಫಲಿತಾಂಶ ಕಾಯದೆ ಮುಂಬರುವ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ. ಅಂದರೆ ಈಗ ಒಂದು ವೇಳೆ ಸಬ್ಜೆಕ್ಟನ್ನು ನೀವು ಫೇಲ್ ಆಗಿದ್ದರೆ, ಪಾಸ್ ಆಗುವ ಪಾಸಿಬಿಲಿಟಿ ಇದ್ದರೂ ಕೂಡ ನೀವು ಆ ಸಬ್ಜೆಕ್ಟದ ಫೀಸನ್ನು ಕಟ್ಟಬೇಕು. ಅಂದರೆ ನೆಕ್ಸ್ಟ್ ನೀವು ಏನು ಎಕ್ಸಾಮ್ ಕಟ್ತಿರ್ತೀರಿ, ಫಾರ್ ಎಕ್ಸಾಂಪಲ್ 3rd ಸೆಮಿಸ್ಟರ್ ಸಬ್ಜೆಕ್ಟ್ ಫೇಲ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. 4th ಸೆಮಿಸ್ಟರ್ ಜೊತೆಗೆ 3rd ಸೆಮಿಸ್ಟರ್ ಫೇಲ್ ಆಗಿದ್ದ ಸಬ್ಜೆಕ್ಟು ಫೀಸನ್ನು ತುಂಬಬೇಕಂತ, ಫೇಲ್ ಆಗಿದ್ದ ಸಬ್ಜೆಕ್ಟು ಯಾವುದು ರಿವ್ಯಾಲ್ಯೂಯೇಷನ್ ನೀವು ಹಾಕ್ತಾ ಇದ್ದೀರಿ ಆ ಸಬ್ಜೆಕ್ಟದ ಫೀಸನ್ನು ಕೂಡ ನೀವು ಇಲ್ಲೇ ತುಂಬಬೇಕಾಗುತ್ತೆ ಅಂತ ಇವರು ಹೇಳ್ತಾರೆ. ಅಂದರೆ ರಿಸಲ್ಟ್ ಪಾಸ್ ಆದರೆ ಒಳ್ಳೆಯದು, ಒಂದು ವೇಳೆ ಪಾಸ್ ಆಗಲಿಕ್ಕಂದರೆ ಸಮಸ್ಯೆ ಆಗುತ್ತಂತ ಅವರು ಫೀಸ್ ತುಂಬಲಿಕ್ಕೆ ಇಲ್ಲೇ ಹೇಳ್ತಾ ಇದ್ದಾರೆ. ಈಗ ಮರುಮೌಲ್ಯಮಾಪನ ಏನಿದೆಯಲ್ಲ, ಫೈನಲ್ ಡಿಸಿಷನ್ ಈಸ್ ಕಮಿಟಿ ಡಿಸಿಷನ್ ಆಗಿರುತ್ತೆ. ಕಮಿಟಿ ಡಿಸಿಷನ್ ಏನಿದೆ ಅದೇ ಫೈನಲ್ ಡಿಸಿಷನ್ ಆಗಿರುತ್ತೆ. ಆ ರಿಸಲ್ಟು ಕೂಡ BT ಲಿಂಕ್ಸ್ ಮುಖಾಂತರ ನಿಮ್ಮ ಕಾಲೇಜಿಗೆ ಅದನ್ನು ಕಳಿಸಲಾಗುವುದು. ನೆನ್ಪಿಟ್ಕೊಳ್ಳಿ. ಈಗ ಇದು 1 by 1 ನಾನು ಫಾರ್ಮ್ಯಾಟು ಕೂಡ ತೋರಿಸ್ತೀನಿ. ಈಗ ನಾವು ನೋಡಬಹುದು, ದಿಸ್ ಈಸ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪೀಸ್ ಆಫ್ ಡಿಪ್ಲೊಮಾ ಆಫ್ ಆನ್ಸರ್ ಸ್ಕ್ರಿಪ್ಟ್. ಅಂದರೆ ಫೋಟೋ ಕಾಪಿ ಜೆರಾಕ್ಸ್ ಪ್ರತಿಯನ್ನು ನೀವೇನು ತರಿಸ್ಬೇಕಾಗತ್ತೆ ಅದರದ್ದು ಇದು ಅಪ್ಲಿಕೇಶನ್ ಆಗಿದೆ. ಜಸ್ಟ್ ಗ್ಲಾನ್ಸ್ ಮಾಡಿ ನೋಡಿ, ಅಭ್ಯರ್ಥಿ ಹೆಸರು ಇದೆ, ಪರೀಕ್ಷಾ ಇದೆ, ಅಭ್ಯರ್ಥಿ ಪಾಲಿಟೆಕ್ನಿಕ್ ಅಡ್ರೆಸ್ ಇವೆಲ್ಲ ಇದೆ. ಈ ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲ ಏನಿದ್ದಾವೆ ಇವು ನಿಮ್ಮ ಕಾಲೇಜಲ್ಲಿ ಅವೈಲೇಬಲ್ ಇರ್ತಾವೆ. ಅದನ್ನು ನೀವು ತೊಗೊಂಡ್ಬಿಟ್ಟು ಇದನ್ನು ನೀವು ಅಪ್ಲೈ ಮಾಡಬೇಕು. ಸೂಚನೆಗಳು ಇಲ್ಲಿ ನೋಡಿ, ₹250 ಫೀಸ್ ಇದೆ, K2 ಚಲನ್ ತುಂಬಬೇಕು. ಈ ಅರ್ಜಿ ತುಂಬಿದ ನಂತರ ನೋಡಿ
ಖಜಾನೆ ಟೂಗೆ ನೀವು ಇದನ್ನು ಫೀಸ್ ತುಂಬಬೇಕು. ಯಾವುದೇ ಬ್ಯಾಂಕ್ ಆರ್ಡರ್ ಮತ್ತು ಮನಿ ಆರ್ಡರ್ ಕನ್ಸಿಡರ್ ಮಾಡಲಾಗುವುದಿಲ್ಲ. ಅಪ್ಲಿಕೇಶನ್ ಜೊತೆಗೆ ಖಜಾನೆ ಟು ಚಲನ್ ಜೊತೆಗೆ ಒಂದು ವಿಷಯಕ್ಕೆ ಒಂದು ಅರ್ಜಿ, 2 ವಿಷಯ ಇದ್ದರೆ 2 ಅರ್ಜಿ. ಈ ಅರ್ಜಿಯನ್ನು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ನೀವು ಕಾಲೇಜಿನಿಂದ ಇದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈಗ 15 ದಿವಸ ಇಲ್ಲಿ ನೋಡಿ, ವಿದಿನ್ 15 ಡೇಸ್ ಏನಿದೆಯಲ್ಲ, ಫೋಟೋ ಪ್ರತಿ ಅರ್ಜಿ ಸಲ್ಲಿಸಲು ನಿಗದಿಸಿದ ಕೊನೆಯ ದಿನಾಂಕ 15 ದಿನಗಳ ನಂತರ ಅಂಚೆ ಮುಖಾಂತರ ನಿಮಗೆ ರವಾನಿಸಲಾಗುವುದು. ಫೋಟೋ ಕಾಪಿ ವಿದಿನ್ 50 ಡೇಸ್ ನಿಮಗೆ ಕಳಿಸ್ತಾರಂತ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್. ಇಲ್ಲಿ ರಿವ್ಯಾಲ್ಯೂಯೇಷನ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಅಭ್ಯರ್ಥಿ ಹೆಸರು, ಪರೀಕ್ಷಾ, ಸೆಮಿಸ್ಟರ್, ಕೋರ್ಸ್ ಹೆಸರು, ಇವೆಲ್ಲ ಮಾಹಿತಿಯನ್ನು ಇದೆಯಲ್ಲ ನೀವು ತುಂಬಿಟ್ಟು ಕಾಲೇಜ್ ಮುಖಾಂತರ ಈ ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಕನ್ಸಿಡರಿಂಗ್ ದ ರೂಲ್ಸ್ ನಾನು ಹೇಳಿದೆ ಆಲ್ರೆಡಿ. ಈಗ ನೀವು ಏನು ಅಪ್ಲಿಕೇಶನ್ ತುಂಬ್ತೀರಿ ನೀವು, ಆ ತುಂಬಿದ ಜೊತೆಗೆ ಏನಿದೆ ಅಲ್ಲ, 550 ರೂಪೀಸ್ ಫೀಸ್ ಇದೆ. ಇದು K2 ಚಲನ್ ಮುಖಾಂತರ ತುಂಬಬೇಕು. ಫೀಸ್ ಯಾವುದು ಕ್ಯಾಶನ್ನು ಕನ್ಸಿಡರ್ ಮಾಡಲಾಗೋದಿಲ್ಲ. ನಂತರ K2 ಚಲನ್ ಇಲ್ಲಿ ನೋಡಿ, ಈ ಹೆಡ್ ಏನಿದೆ, ಈ ಹೆಡ್ ಕಾಣಿಸ್ತಾ ಇರೋ ಹೆಡ್ಡಿಗೆ ನೀವು ಆ ಫೀಸನ್ನು ತುಂಬಬೇಕಾಗತ್ತೆ. ಮತ್ತು ಒಂದು ಸಬ್ಜೆಕ್ಟಿಗೆ ಸಪ್ರೇಟ್ ಅಪ್ಲಿಕೇಶನ್, ಒಂದು ವಿಷಯಕ್ಕೆ ಒಂದು ಅರ್ಜಿ ಮರುಮೌಲ್ಯಮಾಪನಕ್ಕೆ ಸಲ್ಲಿಸಬೇಕು. ಮತ್ತು ಯಾವುದು ಏನಿದೆಯಲ್ಲ, ಮರುಮೌಲ್ಯಮಾಪನ ಫಲಿತಾಂಶವನ್ನು ಸಂಬಂಧಿಸಿದ ಪಾಲಿಟೆಕ್ನಿಕ್ಗೆ ಪ್ರಕಟಿಸಲಾಗುವುದು. ಯಾವುದು ಪರ್ಸ್ನಲ್ ರಿಸಲ್ಟ್ ಏನಿದೆ, ಯಾವುದು ಪರ್ಸ್ನಲ್ ID ಗೆ ಕಳಿಸಲಾಗುವುದಿಲ್ಲ. ಕಾಲೇಜ್ ID ಏನಿರುತ್ತೆ, ಪ್ರಿನ್ಸಿಪಲ್ದು ಕಾಲೇಜ್ ID ಏನಿರುತ್ತೆ, ಅದಕ್ಕೆ ಅಂತಲ್ಲ ರಿಸಲ್ಟನ್ನು ಕಳಿಸ್ತಾರೆ BT ಲಿಂಕ್ಸಲ್ಲಿ. ಅದರ ಮುಖಾಂತರ ಏನಿದೆಯಲ್ಲ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈಗ ಮರುಮೌಲ್ಯಮಾಪನ ನಾವು ನೋಡಬಹುದು, 6 ಅಥವಾ ಅದಕ್ಕಿಂತ ಹೆಚ್ಚಿಗೆ ಅಂಕಗಳು ಬಂದಲ್ಲಿ ಮಾತ್ರ ಫಲಿತಾಂಶ ಏನಿದೆಯಲ್ಲ ಪರಿಷ್ಕೃತ ಅಂಕಿಪಟ್ಟಿಯಲ್ಲಿ ನಿಗದಿಪಡಿಸಲಾಗುವುದು ಅಥವಾ ನೀಡಲಾಗುವುದು. ಅಂದರೆ 6 or more than 6 ಮಾರ್ಕ್ಸ್ ಬಂದರೆ ಅಷ್ಟೇ ರಿಸಲ್ಟನ್ನು ಚೇಂಜ್ ಮಾಡಿ ನಿಮ್ಮ BT ಲಿಂಕ್ಸಲ್ಲಿ ಅಪ್ಡೇಟ್ ಮಾಡ್ತಾರೆ. ಒಂದು ವೇಳೆ 6ಕ್ಕಿಂತ ಕಡಿಮೆ ಬಂತಂದರೆ ಅದನ್ನು ಕನ್ಸಿಡರ್ ಮಾಡಲಾಗುವುದಿಲ್ಲ. ಒಂದು ವೇಳೆ ಸ್ಟೂಡೆಂಟ್ಸ್ ಯಾರು ಈಗ ಮಾಲ್ ಪ್ರಾಕ್ಟೀಸಲ್ಲಿ ಈಗ ದುರಾಚಾರ ಯಾರದ್ದು SMP ಆಗಿರುತ್ತೆ, ಯಾವ ಸ್ಟೂಡೆಂಟ್ಸ್ದು ಕೆಲವೊಂದು SMP ಆಗಿರ್ತಾವೆ ಸಬ್ಜೆಕ್ಟ್ಸ್, ಅಂಥ ಸ್ಟೂಡೆಂಟ್ಸ್ ಏನಿದ್ದಾರೆ ಈಗ ನೀವು ರಿವ್ಯಾಲ್ಯೂಯೇಷನ್ ಹಾಕಿದರೆ ಅವ್ರದ್ದು ರಿವ್ಯಾಲ್ಯೂಯೇಷನ್ ಕನ್ಸಿಡರ್ ಮಾಡಲಾಗೋದಿಲ್ಲ. ಈಗ ಒಮ್ಮೆ ಮರುಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆ ಮತ್ತೊಮ್ಮೆ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಂದರೆ ಒಂದು ಸಲ ರಿವ್ಯಾಲ್ಯೂಯೇಷನ್ ಹಾಕಿದರೆ ಇನ್ನೊಂದು ಸಲ ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಅದು ಅವಕಾಶ ಇರುವುದಿಲ್ಲ. ಮತ್ತು ಇಲ್ಲಿ ನೋಡಿ, ಸಂಪೂರ್ಣ ಏನಿದೆಯಲ್ಲ ಎಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡಿಬಿಟ್ಟು ಈ ಪಾಯಿಂಟ್ಸ್ ನೋಡಿ, ಸಂಪೂರ್ಣ ಭರ್ತಿ ಮಾಡಿ ಪೋಷಕರ ಸಹಿ ಮಾಡಿರುವ ಅರ್ಜಿ ಮತ್ತು ರಿಜಿಸ್ಟರ್ಡ್ ಅಂಚೆ ಮೂಲಕ ಖುದ್ದಾಗಿ ಬಯಸುವವರು ಈ ಮುಂದಿನ ವಿಳಾಸಕ್ಕೆ ತಲುಪಿಸಬಹುದು. ಅಂದರೆ ನೀವು ಏನಿದೆ ಎಲ್ಲ ಅಪ್ಲಿಕೇಶನ್ ತುಂಬಿಟ್ಟು K2 ಚಲನ ತುಂಬಿಟ್ಟು ಪ್ರಿನ್ಸಿಪಲ್ ಎಲ್ಲ ಸಹಿ ಮಾಡಿಸ್ಬಿಟ್ಟು ಕಾಲೇಜ್ ಮುಖಾಂತರ ನೀವು ಈ ಅಡ್ರೆಸ್ಸಿಗೆ ಅಪ್ಲಿಕೇಶನನ್ನು ಕಳಿಸ್ಬೇಕಾಗತ್ತೆ. ಥ್ಯಾಂಕ್ ಯು.